ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕರು ಹಾಕಿ ಹುಷಾರಿಲ್ಲದೆ ಮಲಗಿದ್ದ ಹಸುವನ್ನ ರಕ್ಷಣೆ ಮಾಡಿದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಕರು ಹಾಕಿ ಹುಷಾರಿಲ್ಲದೆ ಮಲಗಿದ್ದ ಹಸುವನ್ನ ಆರ್ಎಸ್ಎಸ್ ಕಾರ್ಯಕರ್ತ ಲಕ್ಷ್ಮಣ್ ಎಂಬುವವರು ರಕ್ಷಣೆ ಮಾಡಿದ್ದಾರೆ. ಹಸುವಿನ ಅನಾರೋಗ್ಯ ಕಂಡು ಪಶು ವೈದ್ಯರನ್ನ ಕರೆಯಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ವೈದ್ಯರ ಚಿಕಿತ್ಸೆಯ ನಂತರ ಎದ್ದು ನಿಂತು ಕರುವಿಗೆ ಹಾಲುಣಿಸಿದ ತಾಯಿ ಹಸು. ವಿವಾ ನ್ಯೂಸ್ ಕನ್ನಡ. ಸ್ಟ್ರಿಕ್ಟ್ ಆಗಿ ನಿಮ್ಮ ದನ ನಿಮ್ಮ ಮನೆ ಕಟ್ಕೋತೀವಿ. ನಮಸ್ಕಾರ, ನಾನು ಡಾಕ್ಟರ್ ಚಂದ್ರಕಾಂತ್ ಮ್ಯಾಗೇರಿ ಅಂತ ಯದುಸ್ ಪಾರ್ಕ್ 1962ಗೆ ಕೆಲಸ ಮಾಡ್ತಾಯಿದ್ದೀನಿ. ಇದು 24x7. ನನಗೆ ಇವತ್ತು ನಮ್ಮ ಕಾಲ್ ಸೆಂಟರ್ದಿಂದ, ಬೆಂಗಳೂರು ಕಾಲ್ ಸೆಂಟರ್ದಿಂದ 40ನೇ ಸೆಕ್ಟರ್ನಲ್ಲಿ ಒಂದು ಆಕಳ ಹುಷಾರಿಲ್ಲ ಅಂಥೇಳಿ ಇಮಿಡಿಯೇಟ್ ನನಗೊಂದು ಕೇಸ್ ಅಸೈನ್ ಆಯಿತು. ಅದ್ರ ಪ್ರಕಾರ ನಾನು 40ನೇ ಸೆಕ್ಟರ್ಗೆ ಬಂದೆ. ಇಲ್ಲಿ ಗೋರಕ್ಷಕರಾದ ಲಕ್ಷ್ಮಣ್ ಅವರಿದ್ದರು. ಆಕಳವನ್ನು ಸಂಪೂರ್ಣ ಪರಿಶೀಲನೆ ಮಾಡಲಾಗಿ ಅದು ಅಶಕ್ತ ಆಗಿದೆ. 3 ದಿನ ಆಗಿದೆ ಡೆಲಿವರಿ ಆಗಿ. ಬಟ್ ಅದು ಪುಣ್ಯಕ್ಕೇನೋ ಮಾಸ್ ಬಿದ್ದದ್ದು ಅದು ಎಲ್ಲ ಕ್ಲಿಯರ್ ಇದೆ, ಆರೋಗ್ಯಕರವಾಗಿದೆ. ಅದರ ಅಶಕ್ತತೆಯಿಂದ ಮಲ್ಕೊಂಡಿದ್ದು ಎದ್ದಿದ್ದಿಲ್ಲ. ಅದಕ್ಕೆ ಬೇಕಾದಂಥ ಆ್ಯಂಟಿಬಯೋಟಿಕ್ಕು, ಆಮೇಲೆ ಹಿಸ್ಟಮಿನಿಕ್ಕು ಮತ್ತು ಅನಾಲ್ಜಿಸಿಕ್ಸು ಮತ್ತು ಟಾನಿಕ್ ಇಂಜೆಕ್ಷನ್ಸ್ ಏನಿದೆ ಅವನ್ನೆಲ್ಲ ಮಾಡಿದ್ದೀನಿ. ಈಗ ಹಸು ಚೆನ್ನಾಗಿದೆ, ಯಾವುದೂ ಸಮಸ್ಯೆ ಇಲ್ಲ. ಕರು 3 ದಿನದ್ದಿರೋದ್ರಿಂದ ಅದನ್ನು ಯಾರಾದರೂ ಕೇರ್ಟೇಕ್ ಮಾಡಲಿಲ್ಲ ಅಂದರೆ ಯಾವ ಬೀದಿ ನಾಯಿ ಅವು ಇದರಿಂದ ತುತ್ತಾಗೋ ಸಂಭವ ಇದೆ. ಅದಕ್ಕೆ ಕನ್ಸರ್ನ್ ಪರ್ಸನ್ಗೆ ತಿಳಿಸಂತ ನಾನು ಗೋರಕ್ಷಕರಿಗೆ ಹಿಡಿದೀನಿ. ಅದನ್ನು ತೊಗೊಂಡು ಗೋಶಾಲೆಗೂ ಹಾಕ್ಬೋದು, ಅದು ಓನರ್ನ ಟ್ರೇಸ್ ಔಟ್ ಮಾಡಿ ಅವ್ರ ಮನೆಗೂ ಬಿಡ್ಬೋದು ಅಂತ ನಾನು ಈಗ ಆಲ್ರೆಡಿ ಅವ್ರಿಗೆ ನಾನು ಸಜೆಸ್ಟ್ ಮಾಡಿದ್ದೀನಿ. ನಮಸ್ಕಾರ. ಓಕೆ.